ಕೊಪ್ಪಳ ಡಿಸಿ ಕಚೇರಿಗೆ ನುಗ್ಗಿದ ಹಾಸ್ಟೆಲ್ ಅಡುಗೆದಾರರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಈಗ ಮಾಡ್ತಿರುವಂತಹದ್ದು. ಎಸ್, ಕೊಪ್ಪಳ ಡಿಸಿ ಕಚೇರಿಗೆ ಹಾಸ್ಟೆಲ್ ಹುಡುಗರು ಈಗ ನುಗ್ಗಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಆಗ್ರಹಿಸಿ ಈಗ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. 2 ದಿನಗಳಿಂದ ಪ್ರತಿಭಟನೆ ನಡೆಸ್ತಿದ್ರು ಕೂಡ ಡಿಸಿ ಕಚೇರಿಯಿಂದ ಅಥವಾ ಡಿಸಿ ಅವರು ಯಾವುದೇ ಈ ಒಂದು ವಿಚಾರಕ್ಕೆ ಡೋಂಟ್ ಕೇರ್ ಎಂದಿದ್ದಾರೆ. ಡಿಸಿ ಸ್ಥಳಕ್ಕೆ ಬಂದಿಲ್ಲ ಎಂದು ಪ್ರತಿಭಟನಾಕಾರರ ಆಕ್ರೋಶ. ಡಿಸಿ ಕಚೇರಿಗೆ ನುಗ್ಗಲು ಬಂದು ಅಡುಗೆದಾರರ ಬಂಧನ ಕೂಡ ಆಗಿರುವಂತಹದ್ದು. ಈ ವೇಳೆ ಒಬ್ಬರ ಮೇಲೊಬ್ಬರು ಬಿದ್ದ ಪ್ರತಿಭಟನಾಕಾರರು. ನೂಕಾಟ ತಳ್ಳಾಟದ ವೇಳೆ ಪ್ರಜ್ಞೆ ತಪ್ಪಿ ಬಿದ್ದ ಪ್ರತಿಭಟನಾಕಾರರು ಹಲವರನ್ನು ಬಂಧಿಸಿ ಈಗ ಪೊಲೀಸರು ಕರೆದುಕೊಂಡು ಹೋಗಿರುವಂತಹದ್ದು. ಎಸ್, ಕೊಪ್ಪಳ ಡಿಸಿ ಕಚೇರಿಗೆ ಹಾಸ್ಟೆಲ್ ಅಡುಗೆದಾರರು ಈಗ ನುಗ್ಗಿರುವಂತಹದ್ದು. ಅಂದರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಪ್ರತಿಭಟನೆ ಕೂಡ ಮಾಡಿರುವಂತಹದ್ದು. 2 ದಿನಗಳಿಂದ ಈ ಒಂದು ಪ್ರತಿಭಟನೆ ನಡೆಯುತ್ತಿದ್ದರೂ ಕೂಡ ಡಿ ಸಿ ಅವರಾಗಲಿ ಡಿ ಸಿ ಕಚೇರಿಯ ಸಿಬ್ಬಂದಿಗಳಾಗಲಿ ಯಾರೂ ಕೂಡ ಈ ಒಂದು ಪ್ರತಿಭಟನೆಯ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ಡಿ ಸಿ ಅವರು ಸ್ಥಳಕ್ಕೆ ಬಂದಿಲ್ಲ ಅಂತೇಳಿ ಪ್ರತಿಭಟನಾಕಾರರು ಸಿಕ್ಕಾಪಟ್ಟೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡಿ ಸಿ ಕಚೇರಿಗೆ ನುಗ್ಗಲು ಬಂದಂತಹ ಅಡುಗೆದಾರರನ್ನು ಈಗ ಪೊಲೀಸರು ಬಂಧನ ಮಾಡಿರುವಂಥದ್ದು. ಈ ವೇಳೆ ಒಬ್ಬರ ಮೇಲೊಬ್ಬರು ಬಿದ್ದು ಪ್ರತಿಭಟನಾಕಾರರು ಗಾಯಗಳನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ನೂಕಾಟ ತಳ್ಳಾಟದ ವೇಳೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಪ್ರತಿಭಟನಾಕಾರರು. ಎಸ್, ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇರ್ಬೋದು. ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಮಹಿಳೆಯರನ್ನು, ಅಂದರೆ ಅಡುಗೆ ಮಾಡುವಂತಹ ಅಡುಗೆದಾರರಿದ್ದಾರಲ್ಲ, ಮಹಿಳಾ ಅಡುಗೆದಾರರಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಿರುವಂತಹದ್ದು. ಈ ಒಂದು ಸಂದರ್ಭದಲ್ಲಿ ಕೆಲವರು ಪ್ರಜ್ಞೆ ತಪ್ಪಿ ಕೂಡ ಬಿದ್ದಿರುವಂಥದ್ದು. ಆದರೆ ಇಷ್ಟೆಲ್ಲ ಗಲಾಟೆಗಳು, ಇಷ್ಟೆಲ್ಲ ಪ್ರತಿಭಟನೆ ಆಗ್ತಿದ್ರೂ ಕೂಡ ಕೊಪ್ಪಳದ ಡಿ ಸಿ ಅವರಾಗಲಿ ಡಿ ಸಿ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಯಾರೂ ಕೂಡ ತಲೆ ಕೆಡಿಸ್ಕೊತಿಲ್ಲ. ಇವರ ಪ್ರತಿಭಟನೆಗೆ ಡೋಂಟ್ ಕೇರ್ ಅಂದಿದ್ದಾರೆ. ಇಲ್ಲ